Welcome to Learn with TP channel. Today we are going to learn about naming words. Naming words ಅದು ಒಂದನೇ ತರಗತಿ ವಿದ್ಯಾರ್ಥಿಗಳಿಗೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಆಲ್ರೆಡಿ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಬೈಲಿಂಗ್ವಲ್ ತರಗತಿಗಳನ್ನು ಪ್ರಾರಂಭಿಸಿದ್ದಾರೆ. ಬೈಲಿಂಗ್ವಲ್ ತರಗತಿಯ ವಿದ್ಯಾರ್ಥಿಗಳಿಗೆ ನಾವು ಒಂದೊಂದಾಗಿ ವ್ಯಾಕರಣವನ್ನು ತಿಳಿಸುತ್ತಾ ಹೋದರೆ 6ನೇ ತರಗತಿ ಹೊತ್ತಿಗೆ ವಿದ್ಯಾರ್ಥಿಗಳು ಸ್ವಲ್ಪ ಮಟ್ಟಕ್ಕಾದರೂ ಪರಿಣಿತಿಯನ್ನು ಸಾಧಿಸುತ್ತಾರೆ. ಪ್ರಯತ್ನಗಳು ನಮ್ಮದಾಗಬೇಕು. ಇಂಗ್ಲಿಷ್ ಗ್ರಾಮರ್ಗಳನ್ನು ಪ್ರಾರಂಭಿಸಬೇಕಾದರೆ ನೌನ್ಗಳಿಂದ ಅಥವಾ ನೇಮಿಂಗ್ ವರ್ಡ್ಸ್ಗಳಿಂದ ಪ್ರಾರಂಭಿಸಬೇಕಾಗುತ್ತದೆ. ಹಾಗೂ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಆಲ್ಫಾಬೆಟ್ಸ್ ಅನ್ನು ಕಲಿಸ್ತೀವಿ. ಮುಂದಿನ ದಿನಮಾನಗಳಲ್ಲಿ ನಾವು ಸ್ವಲ್ಪ ಹೆಚ್ಚಿನ ಪದ್ಧತಿಗಳನ್ನು ಕಲಿಸಬೇಕಾದದ್ದು ಕರ್ತವ್ಯವಾಗುತ್ತದೆ. ಹಾಗಾದರೆ ಇವತ್ತು ನಾವು ನೇಮಿಂಗ್ ವರ್ಡ್ಸ್ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ಗಳನ್ನ ನೋಡ್ತಾ ಹೋಗೋಣ. ನೇಮಿಂಗ್ ವರ್ಡ್ಸ್ ಅಂದರೆ ಹೆಸರನ್ನು ಸೂಚಿಸುವಂತಹ ಪದಗಳು. ಹೆಸರನ್ನು ಸೂಚಿಸುವ ಪದಗಳು ಯಾವ ಹೆಸರುಗಳು ಅಂತ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಇವು ವ್ಯಕ್ತಿ, ವಸ್ತು, ಜಾಗ, ಪ್ರಾಣಿ, ಪಕ್ಷಿ, ಹಣ್ಣು, ತರಕಾರಿ ಮತ್ತು ಹೂಗಳ ಹೆಸರನ್ನು ಸೂಚಿಸುತ್ತವೆ. ಆಲ್ ಪರ್ಸನ್, ಥಿಂಗ್ಸ್, ಪ್ಲೇಸಸ್, ಎನಿಮಲ್ಸ್, ಬರ್ಡ್ಸ್, ಫ್ರೂಟ್ಸ್, ವೆಜಿಟೇಬಲ್ಸ್ ಆ್ಯಂಡ್ ಫ್ಲವರ್ಸ್ ಹ್ಯಾವ್ ನೇಮ್. ಇವೆಲ್ಲವೂ ಹೆಸರನ್ನು ಹೊಂದಿರುತ್ತವೆ. ಈ ಎಲ್ಲ ಹೆಸರುಗಳನ್ನು ನಾವು ನೇಮಿಂಗ್ ವರ್ಡ್ಸ್ ಅಂತ ಕರಿತೀವಿ. ಹೆಸರನ್ನು ಸೂಚಿಸುವಂತಹ ಪದಗಳು ಅಂತ ಕರಿತೀವಿ. ಇದಕ್ಕೆ ಮತ್ತೊಂದು ಹೆಸರು ಕೂಡ ಇದೆ, ಅದು ನೌನ್ ಅಥವಾ ನಾಮಪದ. ನಾಮಪದ ಇವು ವಿದ್ಯಾರ್ಥಿಗಳಿಗೆ ಅತಿ ಮಹತ್ವದ ವ್ಯಾಕರಣ ಅಂಶಗಳಾಗಿದೆ. ದೀಸ್ ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಗ್ರಾಮರ್ ಆಸ್ಪೆಕ್ಟ್ಸ್. ಹಾಗಾದರೆ ದ ವರ್ಡ್ಸ್ ದ್ಯಾಟ್ ನೇಮ್ಸ್ ಪರ್ಸನ್, ಯಾವುದು ಪರ್ಸನ್ ಅನ್ನೋದು ಹೇಳ್ತಲ್ಲ ಅವುಗಳಿಗೆ ನಾವು ನೋಡಿ. ಇಲ್ಲಿ ಡ್ರೈವರ್ ಅಂದರೆ ಚಾಲಕ, ಡ್ರೈವರ್, ಡಾಕ್ಟರ್, ಕಾರ್ಪೆಂಟರ್, ಕಿಂಗ್ ಇವು ಹೆಸರನ್ನು ಸೂಚಿಸುವಂತಹ ಪದಗಳು. ಯಾರ ಹೆಸರನ್ನು ಸೂಚಿಸ್ತಾವೋ ಒಬ್ಬ ವ್ಯಕ್ತಿಯ ಹೆಸರನ್ನು ಸೂಚಿಸ್ತವೆ. ಇದರ ಮುಂದುವರೆದ ಭಾಗಗಳು ಇನ್ನಷ್ಟು ಇರ್ತವೆ. ಅದು ಈಗ ತುಂಬ ಬೇಸಿಕ್ ಕ್ಲಾಸ್ ಇರೋದ್ರಿಂದ ಆ ವ್ಯಕ್ತಿಯ ಹೆಸರನ್ನು ಸೂಚಿಸಬೇಕಷ್ಟೇ. ನೆಕ್ಸ್ಟ್ ಥಿಂಗ್ಸ್. ದ ವರ್ಡ್ ನೇಮ್ಸ್ ಥಿಂಗ್ಸ್ ಅಂದರೆ ವಸ್ತುಗಳು. ಯಾವ್ಯಾವ ವಸ್ತುಗಳನ್ನು ಹೇಳ್ತವೆ ಅನ್ನೋದ್ರ ಬಗ್ಗೆ ನೋಡ್ಕೊತಾ ಹೋಗೋಣ. ಇಲ್ಲಿ ಕ್ಯಾಮೆರಾ ಒಂದು ವಸ್ತು. ಕ್ಯಾಪ್ ಒಂದು ವಸ್ತು. ಅಷ್ಟಲ್ಲದೆ ಬ್ಯಾಟ್ ಕೂಡ ಒಂದು ವಸ್ತು. ಟಾಪ್ ಅಂತ ಬರುತ್ತೆ, ಟಾಪ್ ಇದು ಒಂದು ವಸ್ತು. ಇದಕ್ಕೊಂದು ಹೆಸರಿದೆ. ಇದಕ್ಕೆ ನಾವು ಒಂದು ಹೆಸರಿನಿಂದ ಕರಿತೀವಿ. ಇದಕ್ಕೆ ನಾವು ಬ್ಯಾಟ್ ಅನ್ನಲ್ಲ, ಇದಕ್ಕೆ ನಾವು ಬುಗುರಿ ಅಥವಾ ಟಾಪ್ ಅಂತ ಕರಿತೀವಿ. ಇದಕ್ಕೆ ನಾವು ಕ್ಯಾಪ್ ಅನ್ನಲ್ಲ, ಬಿಕಾಸ್ ಇಟ್ ಹ್ಯಾಸ್ ಅ ನೇಮ್. ಇದಕ್ಕೊಂದು ಹೆಸರಿದೆ. ಇದು ಕ್ಯಾಪ್, ಇದಕ್ಕೂ ಒಂದು ಹೆಸರಿದೆ. ಈ ಕ್ಯಾಪ್ಗೆ ನಾವು ಬೂಟ್ ಅಂತ ಕರೆಯಕ್ಕೆ ಬರಲ್ಲ, ಯಾಕಂದರೆ ದಿಸ್ ಈಸ್ ಒಂದು ಹೆಸರಿದೆ. ಇದು ಕ್ಯಾಮ್ರಾ, ಇದಕ್ಕೆ ನಾವು ಟಿ ವಿ ಅಂತ ಕರೆಯೋಕ್ಕಾಗಲ್ಲ, ಯಾಕಂದರೆ ಟಿ ವಿ ಇಸ್ ಡಿಫ್ರೆಂಟ್ ಫ್ರಮ್ ಕ್ಯಾಮ್ರಾ. ಎಲ್ಲದಕ್ಕೂ ಒಂದೊಂದು ಹೆಸರಿದೆ. ಆ ಹೆಸರಿನಿಂದ ಕರೀಲೇಬೇಕಾಗುತ್ತೆ, ಇಲ್ಲಾಂದರೆ ಅನರ್ಥವಾಗುತ್ತೆ. ನೋಡಿ ಇಲ್ಲಿ ನೇಮಿಂಗ್ ವರ್ಡ್ಸ್ ಆಫ್ ಪ್ಲೇಸ್, ಜಾಗಗಳ ಹೆಸರುಗಳು ಸಾಮಾನ್ಯವಾಗಿ ನೋಡಿ ಪಾರ್ಕ್ ಅಷ್ಟಲ್ಲದೆ ನಾವು ಬಸ್ ಸ್ಟ್ಯಾಂಡ್ಗಳನ್ನು ಬಳಸ್ಬೋದು. ಬಸ್ ಸ್ಟ್ಯಾಂಡ್, ಗ್ರೌಂಡ್ ಇಸ್ ಅ ನೇಮ್ ಆಫ್ ಪ್ಲೇಸ್. ಮತ್ತೆ ನೋಡಿ ನೇಮ್ ಆಫ್ ಪ್ಲೇಸಸ್, ಸ್ಕೂಲ್, ಶಾಲೆ ಇಸ್ ಅ ನೇಮ್ ಆಫ್ ಪ್ಲೇಸ್. ಝೂ ಇಸ್ ಒನ್ ಆಫ್ ದ ನೇಮ್ ಆಫ್ ಪ್ಲೇಸ್. ಅಷ್ಟೇ ಅಲ್ಲದೆ ಹೌಸ್ ಕೂಡ ನೇಮ್ ಆಫ್ ದ ಪ್ಲೇಸ್ ಆಗಿರ್ತದೆ. ಇವು ವಿದ್ಯಾರ್ಥಿಗಳಿಗೆ ನಾಮಪದಗಳನ್ನು ಗುರುತಿಸುವ ಸರಳ ವಿಧಾನಗಳು. ಅಲ್ಲದೆ ನೇಮಿಂಗ್ ವರ್ಡ್ಸ್ ಆಫ್ ಎನಿಮಲ್ಸ್ ನೋಡಿ, ಫ್ರಾಗ್ ಈಸ್ ಆನ್ ಎನಿಮಲ್. ಫ್ರಾಗ್ ಈಸ್ ಆನ್ ಎನಿಮಲ್. ಅಷ್ಟೇ ಟೈಗರ್ ಕೂಡ ಒಂದು ಪ್ರಾಣಿ. ಇದೊಂದು ಪ್ರಾಣಿಯ ಹೆಸರು. ಹುಲಿ ಒಂದು ಪ್ರಾಣಿಯ ಹೆಸರು. ಅಷ್ಟಲ್ಲದೆ ಇಲ್ಲಿ ಬರುತ್ತೆ ಬರ್ಡ್ಸ್ ಇನ್ ದ ಸೆನ್ಸ್ ಇದು ಪ್ಯಾರಟ್ ಈಸ್ ಅ ನೇಮ್ ಆಫ್ ಬರ್ಡ್. ಇಲ್ಲಿ ಪಿಕಾಕ್ ಅಂದರೆ ನವಿಲು. ಇದು ಯಾವ ಥರ ಹೆಸರು? ಇದು ಒಂದು ನೌನ್. ಇದಕ್ಕೂ ಒಂದು ಹೆಸರಿದೆ. ಇದಕ್ಕೆ ನಾವು ಪಿಕಾಕ್ ಅಂತ ಕರಿತೀವಿ, ಪ್ಯಾರಟ್ ಅಂತ ಕರೆಯಲ್ಲ, ಯಾಕಂದರೆ ಇಟ್ ಹ್ಯಾಸ್ ಅ ನೇಮ್. ವಿ ಕಾಂಟ್ ಕಾಲ್ ದಿಸ್ ಆ್ಯಸ್ ಪ್ಯಾರಟ್.
ತನ್ನದೇ ಎಲ್ಲ ವಸ್ತುಗಳಿಗೆ ತನ್ನದೇ ಆದಂಥ ಹೆಸರಿರ್ತಾವೆ. ಇವಿಷ್ಟು ನಾಮಪದದ ಸರಳ ಪರಿಚಯ, ಅತ್ಯಂತ ಸರಳ ಪರಿಚಯ. ನಿಮಗೆ ಇದರ PDF ಬೇಕಾದರೆ ಕಮೆಂಟ್ ಹಾಕಿ. ಹಾಗೂ ಇವುಗಳ ವರ್ಕ್ಶೀಟ್ಸ್ ಕೂಡ ಫ್ರೀಯಾಗಿ ಅವೈಲೇಬಲ್ ಇದ್ದಾವೆ. ವಿದ್ಯಾರ್ಥಿಗಳಿಗೆ ನಾವು ವರ್ಕ್ಶೀಟ್ ಮೂಲಕ ಕೂಡ ಕಲಿಸ್ಬೋದು. ಇದು ಅತಿ ಬೇಸಿಕ್ ಕ್ಲಾಸ್ ಇದೆ. 1ನೇ ತರಗತಿ ವಿದ್ಯಾರ್ಥಿಗಳಿಗೆ ಇದಕ್ಕಿಂತ ಕಡಿಮೆ ಅವಧಿಯಲ್ಲಿ ನಾವು ಅಥವಾ ಕಡಿಮೆ ಪ್ರಮಾಣದಲ್ಲಿ ಕಲಿಸಬೇಕಾಗುತ್ತದೆ. ಹೆಚ್ಚಿನ ಪ್ರಮಾಣದಲ್ಲಿ ಕಲಿಸಿದ್ರೆ ಆ ವಿದ್ಯಾರ್ಥಿಗಳಿಗೆ ಇಷ್ಟೆಲ್ಲ ಕ್ರಾಸ್ ಮಾಡುವಂಥ ಶಕ್ತಿ ಇರಲ್ಲ. ಆದರೂ ಕೂಡ ನಾವು ಪಿಕ್ಚರ್ಗಳ ಮೂಲಕ ಆ ವಿದ್ಯಾರ್ಥಿಗಳಿಗೆ ನಾಮಪದಗಳನ್ನ ಗುರುತಿಸುವಂಥ ಕೆಲಸ ಮಾಡಬೇಕಾಗುತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.